ನೋಡಿ ಇಲ್ಲೊಂದು ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಇದೆಲ್ಲ ಈ ಜೇನುನೊಣಗಳು, ಚಿಟ್ಟೆಗಳು, ಕರಡಿಗಳು, ಮಿಡತೆ ಇದನ್ನೆಲ್ಲ ರೋಬೋಟಿಕಲ್ಲಿ ಮಾಡಿಟ್ಟಿದ್ದಾರೆ. ರೋಬೋಟ್ ಅಂತೇಳಿ ಮಾಡಿಟ್ಟಿದ್ದಾರೆ. ಇವತ್ತಿನ ಚೆನ್ನಾಗಿರುತ್ತೆ ನೋಡೋಕ್ಕೆ ಅನಿಸುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಹಿಂಗೆ ಈ ಪರಿಸರ ನಾಶ ಮಾಡ್ತಾ ಇದ್ದರೆ ಇವನ್ನೆಲ್ಲ ಮುಂದಿನ ಪೀಳಿಗೆ ಮಕ್ಕಳಿಗೆ ನಾವು ಹಿಂಗೆ ತೋರಿಸ್ಬೇಕಾಗತ್ತೆ. ಚಿಟ್ಟೆ ಅಂತ ಹಿಂಗಿತ್ತು, ಸಿಂಹ ಅಂದರೆ ಹಿಂಗಿತ್ತು, ಈ ಥರ ತೋರಿಸ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ಜೇನುನೊಣಗಳು, ಚಿಟ್ಟೆಗಳು. ನೋಡಿ ಇವಂತೂ ಪಾಪ ಮೋಸ್ಟ್ಲಿ ನೋಡಿ ಇವನ್ನೆಲ್ಲ ಈ ಕೀಟಗಳು ಈಗ ಅಲ್ಲೇ ಕಣ್ಣಿಗೆ ಕಣ್ಣಂಗೆ ಆಗ್ಬಿಟ್ಟಾವೆ. ನೋಡಿ ಏರೋಪ್ಲೇನ್ ಚಿಟ್ಟೆ ಅಂತೀವಲ್ಲ ಹೌದು. ನೋಡಿ ಇದನ್ನೆಲ್ಲ ಮುಂದಿನ ಪೀಳಿಗೆ ಮಕ್ಕಳಿಗೆ ಇದಾಗ ತೋರಿಸೋಕ್ಕೆ ಈಗಲೇ ರೆಡಿ ಮಾಡಿರೋ ಥರ ಅನ್ನಿಸ್ತಾ ಇದೆ. ನೋಡಿದ್ರೆ ಎಷ್ಟು ಬೇಜಾರಾಗುತ್ತಲ್ಲ. ಒಂದು ಕಡೆ ನೋಡ್ರೆ ಖುಷಿಯಾಗುತ್ತೆ, ಇನ್ನೊಂದು ಕಡೆ ನೋಡ್ರೆ ಮುಂದೆ ಪರಿಸರ ಹಾಳಾಗ್ಬಿಟ್ರೆ ಇದೇ ಗತಿ. ಅದಕ್ಕೆ ಹೇಳೋದು ಪರಿಸರ ನಾಶ ಮಾಡೋದು ಬೇಡ. ಪ್ರಾಣಿ ಸಂತತಿನ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಪ್ರಾಣಿಗಳು ಇರ್ತವೆ, ಜೊತೆಗೆ ಪರಿಸರ ಸಮತೋಲನ ಕೂಡ ಆಗುತ್ತೆ. ಜೇನುನೊಣ ಇಲ್ಲಾಂದರೆ ಎಷ್ಟು ಅನಾನುಕೂಲ ಆಗೋದು ಎಷ್ಟು ಜನ ಗೊತ್ತೇ ಇಲ್ಲ. ಇದೆ ನೋಡಿ ಎಷ್ಟೊಂದು ಥರದ್ದು ಹೇಳಿ ಹುಲಿಗಳಿದೆ, ಚೇಳಿದೆ, ಚಿಟ್ಟೆ. ನೋಡಿ ಇದ್ದ ಒಂದು ದುರ್ಗತಿ ಏನಾದರೂ ಬಂದ್ಬಿಟ್ರೆ ಮುಂದೆ ನೋಡ್ರಾ. ಇದೇ ನೋಡಬೇಕು ಅಂತಂದರೆ ಇಲ್ಲೇ ಬಿನ್ನಿ ಮಿಲ್ಸ್ ಗ್ರೌಂಡಲ್ಲಿ ಹಾಕಿದ್ದಾರೆ ಎಕ್ಸಿಬಿಷನ್ನು. ಚೆನ್ನಾಗಿದೆ. ಒಂಥರ ಮಕ್ಕಳು ಕರ್ಕೊಂಡ್ಬರೋದಕ್ಕೆ ಒಂದು ಫಾಲ್ಸ್ ಹಾಕಿದ್ದಾರೆ. ಫಾಲ್ಸ್ ಇದೆ ನೋಡಿ. ಈ ಥರ ಮಾಡಿ ರೋಬೋಟಿಕಲಿ ಪ್ರಾಣಿ ಪಕ್ಷಿಗಳು, ಕೀಟಗಳೆಲ್ಲ ಹಾಕಿ ಮಾಡಿದ್ದಾರೆ. ಮಕ್ಕಳು ಕರ್ಕೊಂಡು ಒಂದು ಸಲ ತೋರಿಸ್ಕೊಳ್ಳಿ. ಥ್ಯಾಂಕ್ ಯು.